ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ, ರಾಜ್ಯ ಬಿಜೆಪಿ ಘಟಕದಿಂದಲೂ ಕೂಡ ಕಾಂಗ್ರೆಸ್ನ ಟ್ವೀಟ್ಗೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನ ಟ್ವೀಟ್ಗೆ ಲೇವಡಿ ಮಾಡಿದ್ದಾರೆ. ದೇಶದ ಪ್ರಧಾನಿ ಬಗ್ಗೆ ಅವಹೇಳನೆ ಮಾಡಿದ್ದು ಸಿದ್ದರಾಮಯ್ಯಗೆ ಕಾಂಗ್ರೆಸ್ನವರೇ ಛೀಮಾರಿ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ, ನಿದ್ದರಾಮಯ್ಯ, ಅವನ್ಯಾರೋ ಪುಂಗಿದಾಸ, ಇವರು ಅಬಕಾರಿ ಸಚಿವ ತಿಮ್ಮಾಪುರ ಅವರು ಪುಂಗಿದಾಸ, ಆಮೇಲೆ ಯಾರು ಇವರು ಹೇಳಿರೋದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲೇ ಅವರಿಗೆ ಅವಮಾನ ಆಗಬೇಕಾಯಿತು. ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಒಂದು ಕಡೆ ಕಾಶ್ಮೀರ ಸಹಜ ಸ್ಥಿತಿಗೆ ಬರಲಿ ಅನ್ನೋ ಆಶಯ, ಹಾಗೆ ಕಾಶ್ಮೀರದಲ್ಲಿ ಆದ ರಕ್ತಪಾತಕ್ಕೆ ಪ್ರತೀಕಾರ ಸಿಗಲೇಬೇಕು ಅನ್ನೋ ಹಪಾಹಪ್, ಇದರ ನಡುವೆ ದೇಶದಲ್ಲಿ ರಾಜಕೀಯ ಮಾತ್ರ ನಿಲ್ತಾ ಇಲ್ಲ. ಕಾಂಗ್ರೆಸ್ನ ಟ್ವೀಟ್, ಇದೀಗ ಅದರ ವಿರುದ್ಧವಾಗಿ ಬಿಜೆಪಿಯ ಆಕ್ರೋಶ. ನೋಡಿ, ರಾಷ್ಟ್ರೀಯ ಭದ್ರತೆ ವಿಚಾರವಾಗಿ, ರಾಷ್ಟ್ರದ ಸಾರ್ವಭೌಮತೆಯ ವಿಚಾರವಾಗಿ, ರಾಷ್ಟ್ರದ ಎಲ್ಲರೂ ಕೂಡ ಭಾರತೀಯರು ಜೊತೆಯಾಗಿ ಇರಬೇಕು. ದೇಶದ ಭದ್ರತೆ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಂದೇ ಅನ್ನೋದನ್ನ ತೋರಿಸಬೇಕು. ಆದ್ರೆ ಕೆಲವು ನಮ್ಮ ರಾಜಕೀಯ ಹಿತಾಸಕ್ತಿಗಳು ಆಡುತ್ತಿರುವಂತಹ ಮಾತು ಇವತ್ತು ಒಂದು ರೀತಿಯಲ್ಲಿ ಇರುಸು ಮುರುಸಿಗೆ ಕಾರಣ ಆಗ್ತಾ ಇದೆ. ಮೊನ್ನೆ ಸಿದ್ದರಾಮಯ್ಯನವರು ಆಡಿದಂತಹ ಮಾತು ಪಾಕಿಸ್ತಾನದ ಮೀಡಿಯಾದಲ್ಲೆಲ್ಲವೂ ಕೂಡ ಚರ್ಚೆ ಆಯಿತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಯಿತು. ಇಂಥ ಸಮಯದಲ್ಲಿ ಬಹಳ ಸೆನ್ಸಿಟಿವ್ ಸಮಯ ಇದು. ಇಂಥ ಸಮಯದಲ್ಲಿ ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಬಹಳ ಪ್ರಮುಖವಾಗುತ್ತೆ. ದೇಶದ ಭದ್ರತೆ ವಿಚಾರವಾಗಿ ದೇಶ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ಹೇಗೆ ನಾವು ಬದ್ಧರಾಗಿರಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಸೂಕ್ಷ್ಮತೆಯ ಅರಿವಿರಬೇಕು ಅನ್ನೋದು ದೇಶದ ಜನರ ಅಭಿಪ್ರಾಯ ಆಗಿದೆ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟ್. ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ, ರಾಜ್ಯ ಬಿಜೆಪಿ ಘಟಕದಿಂದಲೂ ಕೂಡ ಕಾಂಗ್ರೆಸ್ನ ಟ್ವೀಟ್ಗೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನ ಟ್ವೀಟ್ಗೆ ಲೇವಡಿ ಮಾಡಿದ್ದಾರೆ. ದೇಶದ ಪ್ರಧಾನಿ ಬಗ್ಗೆ ಅವಹೇಳನೆ ಮಾಡಿದ್ದು ಸಿದ್ದರಾಮಯ್ಯಗೆ ಕಾಂಗ್ರೆಸ್ನವರೇ ಛೀಮಾರಿ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ, ನಿದ್ದರಾಮಯ್ಯ, ಅವನ್ಯಾರೋ ಪುಂಗಿದಾಸ, ಇವರು ಅಬಕಾರಿ ಸಚಿವ ತಿಮ್ಮಾಪುರ ಅವರು ಪುಂಗಿದಾಸ, ಆಮೇಲೆ ಯಾರು ಇವರು ಹೇಳಿರೋದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲೇ ಅವರಿಗೆ ಅವಮಾನ ಆಗಬೇಕಾಯಿತು. ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಒಂದು ಕಡೆ ಕಾಶ್ಮೀರ ಸಹಜ ಸ್ಥಿತಿಗೆ ಬರಲಿ ಅನ್ನೋ ಆಶಯ, ಹಾಗೆ ಕಾಶ್ಮೀರದಲ್ಲಿ ಆದ ರಕ್ತಪಾತಕ್ಕೆ ಪ್ರತೀಕಾರ ಸಿಗಲೇಬೇಕು ಅನ್ನೋ ಹಪಾಹಪ್, ಇದರ ನಡುವೆ ದೇಶದಲ್ಲಿ ರಾಜಕೀಯ ಮಾತ್ರ ನಿಲ್ತಾ ಇಲ್ಲ. ಕಾಂಗ್ರೆಸ್ನ ಟ್ವೀಟ್, ಇದೀಗ ಅದರ ವಿರುದ್ಧವಾಗಿ ಬಿಜೆಪಿಯ ಆಕ್ರೋಶ. ನೋಡಿ, ರಾಷ್ಟ್ರೀಯ ಭದ್ರತೆ ವಿಚಾರವಾಗಿ, ರಾಷ್ಟ್ರದ ಸಾರ್ವಭೌಮತೆಯ ವಿಚಾರವಾಗಿ, ರಾಷ್ಟ್ರದ ಎಲ್ಲರೂ ಕೂಡ ಭಾರತೀಯರು ಜೊತೆಯಾಗಿ ಇರಬೇಕು. ದೇಶದ ಭದ್ರತೆ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಂದೇ ಅನ್ನೋದನ್ನ ತೋರಿಸಬೇಕು. ಆದ್ರೆ ಕೆಲವು ನಮ್ಮ ರಾಜಕೀಯ ಹಿತಾಸಕ್ತಿಗಳು ಆಡುತ್ತಿರುವಂತಹ ಮಾತು ಇವತ್ತು
ಒಂದು ರೀತಿಯಲ್ಲಿ ಇರುಸು ಮುರುಸಿಗೆ ಕಾರಣ ಆಗ್ತಾ ಇದೆ. ಮೊನ್ನೆ ಸಿದ್ದರಾಮಯ್ಯನವರು ಆಡಿದಂತ ಮಾತು ಪಾಕಿಸ್ತಾನದ ಮೀಡಿಯಾದಲ್ಲೆಲ್ಲವೂ ಕೂಡ ಚರ್ಚೆ ಆಯಿತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಯಿತು. ಇಂಥ ಸಮಯದಲ್ಲಿ ಬಹಳ ಸೆನ್ಸಿಟಿವ್ ಸಮಯ ಇದು. ಇಂಥ ಸಮಯದಲ್ಲಿ ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಬಹಳ ಪ್ರಮುಖವಾಗುತ್ತೆ. ದೇಶದ ಭದ್ರತೆ ವಿಚಾರವಾಗಿ ದೇಶ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ಹೇಗೆ ನಾವು ಬದ್ಧರಾಗಿರ್ಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಸೂಕ್ಷ್ಮತೆಯ ಅರಿವಿರಬೇಕು ಅನ್ನೋದು ದೇಶದ ಜನರ ಅಭಿಪ್ರಾಯ ಆಗಿದೆ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ, ರಾಜ್ಯ ಬಿಜೆಪಿ ಘಟಕದಿಂದಲೂ ಕೂಡ ಕಾಂಗ್ರೆಸ್ನ ಟ್ವೀಟ್ಗೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನ ಟ್ವೀಟ್ಗೆ ಲೇವಡಿ ಮಾಡಿದ್ದಾರೆ. ದೇಶದ ಪ್ರಧಾನಿ ಬಗ್ಗೆ ಅವಹೇಳನೆ ಮಾಡಿದ್ದು ಸಿದ್ದರಾಮಯ್ಯಗೆ ಕಾಂಗ್ರೆಸ್ನವರೇ ಛೀಮಾರಿ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ, ನಿದ್ದರಾಮಯ್ಯ, ಅವನ್ಯಾರೋ ಪುಂಗಿದಾಸ, ಇವರು ಅಬಕಾರಿ ಸಚಿವ ತಿಮ್ಮಾಪುರ ಅವರು ಪುಂಗಿದಾಸ, ಆಮೇಲೆ ಯಾರು ಹೇಳಿರೋದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲೇ ಅವರಿಗೆ ಅವಮಾನ ಆಗಬೇಕಾಯಿತು ಕಾಂಗ್ರೆಸ್ ಅವರು. ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿಡಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಒಂದು ಕಡೆ ಕಾಶ್ಮೀರ ಸಹಜ ಸ್ಥಿತಿಗೆ ಬರಲಿ ಅನ್ನೋ ಆಶಯ, ಹಾಗೆ ಕಾಶ್ಮೀರದಲ್ಲಿ ಆದ ರಕ್ತಪಾತಕ್ಕೆ ಪ್ರತೀಕಾರ ಸಿಗಲೇಬೇಕು ಅನ್ನೋ ಹಪಾಹಪ್, ಇದರ ನಡುವೆ ದೇಶದಲ್ಲಿ ರಾಜಕೀಯ ಮಾತ್ರ ನಿಲ್ತಾ ಇದೆ. ಕಾಂಗ್ರೆಸ್ನ ಟ್ವೀಟ್ ಇದೀಗ ಅದರ ವಿರುದ್ಧವಾಗಿ ಬಿಜೆಪಿಯ ಆಕ್ರೋಶ. ನೋಡಿ, ರಾಷ್ಟ್ರೀಯ ಭದ್ರತೆ ವಿಚಾರವಾಗಿ, ರಾಷ್ಟ್ರದ ಸಾರ್ವಭೌಮತೆಯ ವಿಚಾರವಾಗಿ, ರಾಷ್ಟ್ರದ ಎಲ್ಲರೂ ಕೂಡ ಭಾರತೀಯರು ಜೊತೆಯಾಗಿ ಇರಬೇಕು. ದೇಶದ ಭದ್ರತೆ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಂದೇ ಅನ್ನೋದನ್ನ ತೋರಿಸಬೇಕು. ಆದ್ರೆ ಕೆಲವು ನಮ್ಮ ರಾಜಕೀಯ ಹಿತಾಸಕ್ತಿಗಳು ಆಡುತ್ತಿರುವಂತಹ ಮಾತು ಇವತ್ತು ಒಂದು ರೀತಿಯಲ್ಲಿ ಇರುಸು ಮುರುಸಿಗೆ ಕಾರಣ ಆಗ್ತಾ ಇದೆ. ಮೊನ್ನೆ ಸಿದ್ದರಾಮಯ್ಯನವರು ಆಡಿದಂತ ಮಾತು ಪಾಕಿಸ್ತಾನದ ಮೀಡಿಯಾದಲ್ಲೆಲ್ಲವೂ ಕೂಡ ಚರ್ಚೆ ಆಯಿತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಯಿತು. ಇಂಥ ಸಮಯದಲ್ಲಿ ಬಹಳ ಸೆನ್ಸಿಟಿವ್ ಸಮಯ ಇದು. ಇಂಥ ಸಮಯದಲ್ಲಿ ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಬಹಳ ಪ್ರಮುಖವಾಗುತ್ತೆ. ದೇಶದ ಭದ್ರತೆ ವಿಚಾರವಾಗಿ ದೇಶ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ಹೇಗೆ ನಾವು ಬದ್ಧರಾಗಿರ್ಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಸೂಕ್ಷ್ಮತೆಯ ಅರಿವಿರಬೇಕು ಅನ್ನೋದು ದೇಶದ ಜನರ ಅಭಿಪ್ರಾಯ ಆಗಿದೆ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ, ರಾಜ್ಯ ಬಿಜೆಪಿ ಘಟಕದಿಂದಲೂ ಕೂಡ ಕಾಂಗ್ರೆಸ್ನ ಟ್ವೀಟ್ಗೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನ ಟ್ವೀಟ್ಗೆ ಲೇವಡಿ ಮಾಡಿದ್ದಾರೆ. ದೇಶದ ಪ್ರಧಾನಿ ಬಗ್ಗೆ ಅವಹೇಳನೆ ಮಾಡಿದ್ದು ಸಿದ್ದರಾಮಯ್ಯಗೆ ಕಾಂಗ್ರೆಸ್ನವರೇ ಛೀಮಾರಿ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ, ನಿದ್ದರಾಮಯ್ಯ, ಅವನ್ಯಾರೋ ಪುಂಗಿದಾಸ, ಇವರು ಅಬಕಾರಿ ಸಚಿವ ತಿಮ್ಮಾಪುರ ಅವರು ಪುಂಗಿದಾಸ